ಹೇ ಸೀತಾರಾಮ್ ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ಗೋಕಾಕ್ ಪರಿಸರದ ಜಾನಪದ ರಂಗಭೂಮಿ ಕಲಾವಿದ ಸಾಹಿತಿ ಈಶ್ವರ್ ಚಂದ್ರ ಬೆಟಗೇರಿ. ನಾನು ಸಂಪಾದನೆ ಮಾಡಿರುವಂಥ ಈ ಗಂಗಾಪ್ರಾಸನ ಅರ್ಥಾತ್ ಸಂಗ್ಯಾಬಾಳೆ ಅರ್ಥಾತ್ ಮಿತ್ರದ್ರೋಹಿ ಅನ್ನುವಂಥ ಈ ಸನ್ನಾಟವನ್ನು ನಾನು ಈ ವಾಹಿನಿಯ ಮುಖಾಂತರವಾಗಿ ನಾನು ವಾಚನ ಮಾಡ್ತಾ ಬಂದಿದ್ದೀನಿ. ಆತ್ಮೀಯರೇ, ಯಾರಿಗೇ ಆದರೂ ತಮ್ಮ ಮನೆ ದೈವ ಅಂತಂದರೆ ಅದಕ್ಕೆ ಬಹಳಷ್ಟು ಒಂದು ಪ್ರಾಶಸ್ತ್ಯ ಕೊಡುವಂಥ ಒಂದು ಸಂಪ್ರದಾಯ ಮೊದಲಿಂದ. ಹಾಗೆ ಇಲ್ಲಿ ಲಗಳೇರ ಮಣಿತನದ ಮನೆದೇವರಂಥ ಬಸವಣ್ಣಗೆ ನಾಯಕಿ ಗಂಗಾ ಮತ್ತು ಆಪ್ತಳ ಅಂತ ಪರಮಳ ಕೂಡ ಹೋಗುತ್ತಿದ್ದಾರೆ. ಹೋಗುವಾಗ ಕಾಯಿ ಕರ್ಪೂರ ಎಲ್ಲ ಮಾಡಿಕೊಂಡು ನೈವೇದ್ಯ ಹಿಡ್ಕೊಂಡು ಗಂಗಾ ಆರತಿಯನ್ನು ಕೈಯೊಳಗೆ ಹಿಡ್ಕೊಂಡು ಗಂಗಾ ತಾತ ಮುಂದೆ ಹೋಗ್ತಾರೆ. ಅವಾಗ ಹಿಂದಿಡಿಂದ ಪರಮ್ಮ ಹಿರಿಮೆಣಸಳು ಅವಳಾದರೂ ಕೂಡ ಆ ಕಡೆ ಹೋಗ್ತದಳ. ಈ ಒಂದು ಹೆಣ್ಣು ಮಗಳು ಒಂದು ಪಿತಾಂಬರವನ್ನು ಒಟ್ಟು ಅದಕ್ಕೆ ಹೊತ್ತುವಂಥ ಕುಬ್ಬಸವನ್ನು ತೊಟ್ಟು ಕೊರಳಲ್ಲಿ ಆಭರಣಗಳನ್ನು ಹಾಕಿಕೊಂಡು ಲಕ್ಷಣವಾಗಿ ವಿಭೂತಿ ಹಚ್ಚಿಕೊಂಡು ಅದರ ಜೊತೆಯಲ್ಲಿಯೇ ಅವಳು ಹೂ ಮುಡಿದುಕೊಂಡು ಅಲಂಕರಿತಳಾಗಿ ಅವಳು ಹೋಗುವಂಥ ಒಂದು ಪರಿಯನ್ನು ನೋಡಿದರೆ ಯಾರಿಗೇ ಆದರೂ ಈ ಗೌರವಾನ್ವಿತ ಹೆಣ್ಣು ಮಕ್ಕಳನ್ನು ನೋಡಿದಾಗ ಪಾರ್ವತಿಯನ್ನು ಕಂಡಂತೆ ಆಗ್ತದೆ. ಅಂದರೆ ಪರಸ್ತ್ರೀಯರು ಎದುರಿಗೆ ಬಂದರೆ ಪಾರ್ವತಿ ಅನ್ನಬೇಕು ಅಂತೇಳಿ ನಮ್ಮ ಗ್ರಾಮೀಣರು ಹೇಳುವಂಗೆ ಅಂಥ ಲಕ್ಷಣಗಳನ್ನು ಹೊಂದಿರುವಂಥ ಹೆಣ್ಣುಮಕ್ಕಳನ್ನು ನೋಡುವುದೇ ಒಂದು ಅಭಿಮಾನ, ಒಂದು ಗೌರವ. ಅಂಥ ಸಂಪ್ರದಾಯಸ್ಥ ಮಣಿತನಗಳು ಗಂಗಾ. ಈಗ ಪರಮ್ಮಳ ಕೂಡ ಬಸವಣ್ಣ ದೇವರ ಜಾತ್ರೆಗೆ ಅವ್ರಿಗೆ ಹೋಗ್ತದಾಳೆ. ಹೋಗುವಾಗ ಮುಂದೆ ಗಂಗಾದಳೆ, ಹಿಂದೆ ಪರಮ್ಮ ಅವಳು ಬೆನ್ನತ್ತಿ ಬರ್ತದಾಳೆ ಹಿರಿಮನುಷ್ಯಳು. ಏನಾಯಿ ಪರಮ್ಮ ನೋಡ ಬಸವಣ್ಣ ಗುಡಿ ಎಷ್ಟು ಚಂದ ಆಗೈತಿ, ಎಷ್ಟು ಚಂದ ಅಲಂಕಾರ ಮಾಡಿದಾರೆ ನೋಡಿವ. ಅಯ್ಯ ಹೌದಲ್ಲ ನನ್ನ ಮಗಳ, ಭಾಳ ಚಂದ ಮಾಡ್ಯಾರವ್ವ. ಮೊದಲೊಂದು ಹಳಿ ಬಸವಣ್ಣನ ಗುಡಿ ಭಾಳ ವರ್ಷದ ಹಿಂದಿಂದವ. ಮೊದಲು ಏನು ಕಲ್ಲ ಕಟ್ಟಿದಾರು ಹಂಗೆ ಐತಿ ನೋಡಿ, ಭಾಳ ಚಂದ ಐತಿ. ಅದ್ರಾಗ ಈಗ ನೋಡಿ ಎಷ್ಟು ಚಂದ ಅಲಂಕಾರ ಮಾಡಿದಾರೆ ಜಾತ್ರೆ ಅಂದ ಕೂಡಲೇ. ಹಾಂ ಅದೇ ಬಾ ಹೋಗೋಣ ನೋಡಿ ಎಷ್ಟು ಚಂದದ ಹಾದಿ ಬೀದಿಯೊಳಗೆ ಎಷ್ಟು ಚಂದ ಬೇರೆ ಬೇರೆ ಅಡುಗೆ ಸಾಮಾನು ಅವನ್ನೆಲ್ಲ ಇಟ್ಟಿದಾರು. ಹೌದಮ್ಮ, ಕಾಯಿ ಕಪ್ಪರೆ ಇಟ್ಟಿದಾರು. ಆಯ್ತು ನನ್ನ ಮಗಳ ಹೋಗೋಣ ನೋಡಿ, ಮುಂದೆ ಹೋಗೋಣ. ಆಯ್ತಮ್ಮ, ಎಷ್ಟು ಚಂದ ಕಾಣ್ತದೆ ನೋಡವ. ಅದು ಒಳಗಡೆ ಪೂಜಾರಿನೂ ಇರ್ಬೇಕು ನೋಡೋಣ. ಆಗ್ಲಿವ, ನಾನು ಹಿಂಗೆ ಬರ್ತೀನಿ ತಡಿಯವ. ನಮಗೇನ ಇಲ್ಲೇ ದೇವ್ರ ಗುಡಿ ಮುಂದೆ ಇಲ್ಲೇ ನಂದಿ ಕೊಳ್ತಾರಮ್ಮ, ನಾಟ ಒಳಗೆ ಹೋಗಿ ಎತ್ಲಾಗ ನೋಡಿ ಬರ್ತೀನಿ. ಒಳಗೆ ಯಾರ್ಯಾರು ನೋಡ್ತೀನಿ. ಆಗಲಿ ಪರಮ್ಮ, ನೀ ಹೇಳ್ದಂಗನ ಆಗಲಿವ. ನಾನು ಇಲ್ಲೇ ನಿಂತಿರ್ತೀನಿ, ಮತ್ತು ನೀನು ಒಳಗೆ ಹೋಗಿ ಲಗುಟ ಬರುವಂಥ ಒಳಗು. ಆತ್ಬಿಡು ನನ್ನ ಮಗಳ ಗಂಗಮ್ಮ. ನೋಡು ಒಳಗಡೆ ಎಷ್ಟು ಚಂದ ಐತೆ, ಮಂದಿನೂ ಭಾಳ ಐತಿ. ಒಳಗಡೆ ಪೂಜಾರಿ ಇರಬೇಕು ನೋಡ್ತೀನಿ. ಎಲ್ಲೋ ಪೂಜಾರಿ, ಯಾರು ನೀ ಗುಡಿಯೊಳಗೆ ಅದಿಯೋ ಏನು ಗೊತ್ತಾಗವತ್ತಲ್ಲ. ನನಗೂ ನದರ ಕಡಿಮೆ ಆಗೈತೆ ತಮ್ಮ, ಕಿವಿನೂ ಸರಿಯಾಗಿ ಕೇಳವಲ್ದು. ಯಾರು ಬಂದವರು ನೋಡಿ, ಹೊರಗೆ ಬಂದು ನೋಡ್ತೀನಿ ಅಂತಾರೆ. ನನ್ನ ಹೆಮ್ಮನ ಹೆಡ್ಡಿ ಹೇಳ್ತೀನಿ ಕೇಳು. ಏನು ನನ್ನ ಮಗನ ಪೂಜಾರಿ, ಹೌವ ಶಿವನ, ಎಷ್ಟು ಚಂದ ಆಗಿದೆ ನೀನು. ಬಸವಣ್ಣಕ್ಕಿಂತ ನೀನು ಬಲ ಆಗಿದ್ದಿಲ್ಲ. ಪೂಜಾರಿ ಏನು ಹೇಳ್ತಿ ಹೇಳಿ, ಇನ್ನೇನು ಮಾತು ಕೇಳಾಕ ಬಂದೀವಿ ನೀವು. ಅಂದರೆ ಯಾರನ್ನು ಕದಮ್ ಗುರ್ತೈತಿ ಹತ್ತಲಿಲ್ಲ ಅದಕ್ಕೆ. ಯಾರಮ್ಮ ಯಮ್ಮ ಯಾರದಿ ಹೇಳ ನೀನ, ಹತ್ತವಲ್ಲದ ಕೂಣ, ಹತ್ತವಲ್ಲದು ಕುಣ ಅಮ್ಮ ಯಾರನೇ, ಎತ್ತವಲ್ಲದು ಕುಣ ಅಮ್ಮ ಯಾರ ನೀನ, ಯಾರದಿ ಹೇಳ ನೀನ ಅಮ್ಮ ಕತ್ತವಲ್ಲದ ಕೂಣ. ಅಮ್ಮ ಅಪ್ಪ ಯಾರಮ್ಮ ನೀನು? ಅಯ್ಯ ನನ್ನ ಮಗನ ಯಾರು ಗುರ್ತಾಗಲಿಲ್ಲ. ಇಲ್ಲಿ ಅದೇ ಹಿಂದಿನ ಹುಡುಗಿ ಮೈಯ ಬಣ್ಣ, ತೇಟ ಲಿಂಬಿಯ ಹಣ್ಣ. ಅವ್ವ ಪೂಜಾರಿ ಕಣ್ಣ ನನ್ನ ಮಗಳ ಗಂಗಾ ಮಾಡಿ ಬಿತ್ತಣ. ಹೇಳ್ತೈತಿ ಏನಂತೀಯ ಪೂಜಾರಿ? ಹಿಂದಿನ ಹುಡುಗಿ ಮೈಯ ಬಣ್ಣ, ತೇಟ ಲಿಂಬಿಯ ಹಣ್ಣ, ನೋಡಿ ಮುಚ್ಚವ ಎರಡು ಕಣ್ಣ, ಯಾರದಿ ಹೇಳ ನೀನ, ಹತ್ತವಲ್ಲದು ಕೂಣ ಅಮ್ಮ ಯಾರದಿ ಹೇಳ ನೀನ. ಹುರುಗಜ್ಜಿ ಎತ್ತಿ ನಂಗೆ ಮ್ಯಾಲೆ ಬರ್ತೀಯ ನೀನು,
ಹುರಿಗಜ್ಜಿ ಎತ್ತಿ ನಂಗೆ ಮ್ಯಾಲೆ ಬರ್ತೀಯ ನೀನು ಬೆದ್ರೆ ನಿಂತೇನ ನೀನು ಎದ್ರೆ ನಿಂತೇನ ನಾನ ಯಾಕೆ ಹಿಂಗೆ ಮಾಡತಿ ಹತ್ತವಲ್ಲದು ಕೂಣ ಏ ಅಮ್ಮ ಯಾರದಿ ಹೇಳ ನೀನ ಹಿಂದಿನ ಹುಡುಗಿ ಮೈಯ ಬಣ್ಣ ಥೇಟ ಲಿಂಬಿಯ ಹಣ್ಣ ಹಿಂದಿನ ಹುಡುಗಿ ಮೈಯ ಬಣ್ಣ ಥೇಟ ಲಿಂಬಿಯ ಹಣ್ಣ ನೋಡಿ ಮುಚ್ಚಾವ ಎರಡು ಕಣ್ಣ ಯಾರದಿ ಎಳನೇನ ಹತ್ತವಲ್ಲದು ಕೂಣ ಏ ಅಮ್ಮ ಯಾರದಿ ಎಳನೇನ ಶಾಪುರ ಶಂಕರನ ನಂಬಿಕೊಂಡು ಇರುವೆನು ಶಾಪುರ ಶಂಕರನ ನಂಬಿಕೊಂಡು ಇರುವೆ ನಾನು ಹತ್ತವಲ್ಲದ ಕೂಣ ಏ ಅಮ್ಮ ಯಾರದಿ ಎಳನೀನ ಅಯ್ಯ ಪೂಜಾರಿ ಅಲ್ಲ ಏನು ಮಾಡ್ತೈತಿ ನಾ ಇದು ನಿಂತನು ಮತ್ತು ಹಿಂದಿನ ಹುಡುಗಿ ಮೈಯ ಬಣ್ಣ ಅಂತಾನೆ ಎಲ್ಲ ಈಗಿನ ಕಾಲನ ಉಪ್ರಾಟೈತೆ ಅಂದಂಗೆ ಅದು ಏನಂತೀಯ ಪೂಜಾರಿ ಏನಯ್ಯಮ್ಮ ನೀ ಯಾರು ಗುರ್ತು ಹತ್ತೋತ್ಲ ಮತ್ತು ನಿನ್ನ ಬೆನ್ನು ಹಿಂದತ್ಲ ಲಿಂಬೆ ಹಣ್ಣಂತ ಹುಡುಗಿ ಆಕೆ ಯಾರು ಅಲ್ಲ ನಾ ಮುಂದೆ ನಿಂತೀನಿ ನಂದು ನಿನಗೆ ಗುರುತತ್ವ ಅಥವಾ ಹಿಂದಿನ ಹುಡುಗಿ ಆ ಹೆಣ್ಣು ಯಾರು ಕೇಳ್ತಿ ಏ ಪೂಜಾರಿ ನಡಮಗನ ಯಾರಂತ ಕೇಳ್ತೀನಿ ನಮ್ಮನ್ನು ಹೇಳ್ತೀನಿ ಚಂದಂಗೆ ಕೇಳ ಆಕೆ ನನ್ನ ಮಗಳು ಯಾರನ್ನು ಗೊತ್ತಿಲ್ಲ ಪುಕ್ಕ ಪೂಜಾರಿ ನೀನು ಮಂಗ ಪೂಜಾರಿ ನೀನು ಕೇಳ್ತೀಯಲ್ಲೋ ನಮ್ಮನ್ನ ಬಂದ ಕೇಳ್ತೀಯಲ್ಲೋ ನೀನ ಮಾಹಿತಿ ಇಲ್ಲೇನೋ ನಿನಗೆ ಲಗಳ ಗಂಗಾ ಅವಳ ಮಾಹಿತಿ ಇಲ್ಲೇನೋ ನಿನಗೆ ನನ್ನ ಮಗಳು ಗಂಗಾ ಅವಳ ಪುಕ್ಕ ಪೂಜಾರಿ ನೀನು ಮಂಗ ಪೂಜಾರಿ ನೀನು ಲಗಳರ ಈರಣ್ಣನ ಮಾಹಿತಿ ನನಗಿಲ್ಲೇ ಏನು ಅವನ ಹೆಂಡತಿ ಗಂಗವ್ವನ ಇಲ್ಲಿ ಬಂದಾಳೋ ದೇವರಿಗೆ ನಿನಗೇನು ಗೊತ್ತೇ ಇಲ್ಲೇನೋ ಪುಕ್ಕ ಪೂಜಾರಿ ನೀನು ಮರಳ ಪೂಜಾರಿ ನೀನು ಮೈದನರು ಇರ್ಪಾಕ್ಷಿ ಬಸವಂತ ಇಬ್ಬರು ಹಿರಿಯ ಅವಳ ಪ್ರಾಣಕಾಂತ ಐದನರು ಇರ್ಪಾಕ್ಷಿ ಬಸವಂತ ಹಿರಿಯರ ಪ್ರಾಣಕಾಂತ ಮರಡಿ ಬಸವಣ್ಣ ದೇವರಿಗೆ ಅವ್ರ ಮನೆಯವರು ಬಂದಿದ್ದಾಳ ಗೊತ್ತಿಲ್ಲೇನೋ ಪೂಜಾರಿ ನಿನಗ ನೀನು ಪುಕ್ಕ ಪೂಜಾರಿ ನೀನು ಅಮ್ಮ ಏನಂತೀನು ಗಂಗಾ ನೀನು ಹೇಳವ ಮಗ ಅಲ್ಲ ಪುಕ್ಕ ಪೂಜಾರಿ ನೀನು ಬಳ್ಳ ಪೂಜಾರಿ ನೀನು ಕೇಳ್ತೀಯಲ್ಲೋ ನಮ್ಮನ್ನ ನೀನು ಯಾರ ಮದು ಗೊತ್ತಿಲ್ಲ ಅಮ್ಮ ಏನಂತೇಳಿ ಇವ್ರ ನೀನು ಹೇಳವ ಸರಿಯಾಗಿ ತಿರುಗಿ ನೋಡು ಜಂಬು ಮಾತಾಡ್ಕೊತ ಕೊಚ್ಚಬೇಡ ಮರ್ಯಾದೆಯಿಂದ ಪೂಜೆ ಮಾಡಿಕೊಡು ಈಕೆ ನಮ್ಮ ಲಗಳಾರ ಏನನ್ನ ಹೆಂಡ್ತಿ ಗಂಗವ ತೀಚಲೋ ಪುಕ್ಕ ಪೂಜಾರಿ ಅಮ್ಮ ಈಗಾದರೂ ಈ ಪೂಜಾರಿಗೆ ನಾವು ಯಾರಂತ ಗೊತ್ತಾಯ್ತಲ್ಲ ಈಗ ಕೇಳಮ್ಮ ಸರಿಯಾಗಿ ಆಗಲೇವ ಏನವ ಯಾವಡು ನನ್ನ ಮಗನ ಪೂಜಾರಿ ಇವಳು ಲಗಳಾರ ಏನನ್ನ ಹೆಂಡ್ತಿ ಗಂಗವ ಅಂತ ಹೇಳಿಲ್ಲ ಇನ್ನೂ ಗೊತ್ತು ಹಿಂಗೆ ಪಿಕ್ಕಿ ನೋಡಕತ್ತದಿ ಅಮ್ಮ ಈಗ ಪಕ್ಕಾ ಗುರ್ತದ ಬಿಡ ನಾನೇನು ಬರಬಾಯ್ತು ಲಗಳಾರ ಇರಣ್ಣ ಹೆಂಡ್ತಿ ಅಂದ್ಕೊಳ್ಳಿ ನನಗೆ ಈಗ ಬರಬಾಯ್ತು ನೋಡ್ಕೊತ ನಿಂತೀನಿ ಬಿಡು ಅಲ್ಲ ನೋಡಿರ ಅಗದಿ ದೇವಿನ ನೋಡಿದಂಗೆ ಆತು ನನಗೆ ಅದಕ್ಕೆ ನೋಡ್ಕೊತಿತ್ತು ಇಲ್ಲಿ ಬಿಡು ಪೂಜಾರಿ ಇದೇನು ಪರಮ್ಮ ಈ ಬಸವನ ದೇವ್ರ ಗುಡಿ ಒಳಗಿನ ಏನು ಕಸನ ಹೊಡೆದ್ರಲ್ಲ ಇವನ ಪೂಜಾಕಂತ ಇಟ್ಟೈತಿ ಯಾಕೆ ಇಟ್ಟಿರ್ತಾರೋ ಎಲ್ಲ ದೇವಸ್ಥಾನ ಸ್ವಚ್ಛ ಇಡಬೇಕು ಕಸ ಯಾಕೆ ಹೊಡೆದಿಲ್ಲ ಅಂತ ಪೂಜಾರಿನ ಕೇಳ್ಕೊಂಡು ಬಾರನು ಹೌದು ನಿಲ್ಲಯವ ನೀ ಈ ಕಡೆ ದಂಡಿಗೆ ನಿಲ್ಲು ಈ ಪುಕ್ಕ ಪೂಜಾರಿ ನಾನು ಕೇಳ್ಕೊಂಬರ್ತಾನೆ ಪುಕ್ಕ ಪೂಜಾರಿ ಯಾಕಮ್ಮ ಏನಾಯ್ತು ಅಲ್ಲ ದೊಡ್ಡ ಸ್ಥಾನ ಮಾತಾಡ್ತಿ ಅಲ್ಲಿ ಗುಡಿ ಕಸ ಯಾಕೆ ಹೊಡೆದಿಲ್ಲ ಅದನ್ನ ಸರಿಯಾಗಿ ಹೇಳು ಏನಯ್ಯಮ್ಮ ಹುರುಗಜ್ಜಿ ಎತ್ತಿನಂಗೆ ನೀವು ಅಡಬಾಡಿಸಿ ಕೊಸರಿಕೊಂಡು ಬಂದ್ರಿ ನಿಮ್ಮನ್ನು ನೋಡಿ ನಮ್ಮ ಬಸವಣ್ಣ ಅಂಜಿ ಹರ್ಕೊಂಡು ಆ ಗ್ವಾಡಿಗೊಮ್ಮೆ ಈ ಗ್ವಾಡಿಗೊಮ್ಮೆ ಜಗಾಡಿ ನೋಡು ಅವ್ವ ಏನು ಮಾತಾಡ್ತಿ ಪೂಜಾರಿ ಅಲ್ಲ ದೇವ್ರು ಬಸವಣ್ಣ ಆ ಗ್ವಾಡಿಗೆ ಈ ಗ್ವಾಡಿ ಓಡಾಡ್ತಾನು ನಿಮ್ಮನ್ನು ನೋಡಿ ಅಮ್ಮ ಏನು ಮಾತಾಡ್ತೀವೋ ನಿಂದ ಮೈಯಾಗಿನ ಸೊಪ್ಪು ನೋಡು ಅದಕ್ಕೆ ಹಿಂಗೆ ಗುಡಿ ತುಂಬ ಕಸ ಆಗೈತೆ ಅಂದು ಹೌದು ಮತ್ತು ಅದೇನೇ ಆಗಲಿ ಪೂಜಾರಿ ಮೊದಲು ಕಸ ಹೊಡಿ ಸ್ವಚ್ಛ ಮಾಡ್ಕೊ ಯಾಕಂದ್ರೆ ಮನೆ ಹೆಂಗೆ ಸ್ವಚ್ಛ ಇರ್ತಿ ಹಂಗೆ ದೇವಸ್ಥಾನ 4 ಮಂದಿ ಬರೋರು ಹೋಗೋರು ಸ್ವಚ್ಛ ಇಟ್ಕೋಬೇಕು ಆಯ್ತು ಬಿಡಮ್ಮ ಏನೇಮ್ಮ ನೀವು ಗುಡಿಗೆ ಯಾತಕ್ಕೆ ಬಂದ್ರಿ ಹೇಳ್ರಿ ಏನು ನನ್ನ ಮಗನ ಪೂಜಾರಿ
ನಾವು ದೇವರ ದರ್ಶನಕ್ಕಂತೇಳಿ ಬಂದಿದ್ದೇವಪ್ಪ. ಹೌದು, ಮುಂದೆ ಇವ್ರು ಯಾಕೆ ಬಂದಾಳು? ಆಕೆ ನನ್ನ ಮಗಳು ಗಂಗವ್ವ, ಆಕೆ ಗಂಡ ನೋಡು ಬಳ್ಳಾರಿ ವ್ಯಾಪಾರಕ್ಕೆ ಹೋಗುವಾಗ ಗಂಡ ಮಗನ ಬೇಡಿಕೊಂಡು ಬಾ ಅಂತೇಳಿ ಹೇಳಿದಾಳು. ಅದಕ್ಕೆ ಬಸವಣ್ಣ ದೇವರವ್ರ ಮನೆ ದೇವರ ಅದಕ್ಕೆ ಬಂದಿದ್ದಾಳು. ನೋಡಮ್ಮ, ಸೇವಾ ಮಾಡಿದ್ರನ ಬಸವಣ್ಣ ಫಲ ಕೊಡ್ತಾನೆ. ಹಿಂಗಂದು ತಮ್ಮ ಏನು ಮಾಡ್ಬೇಕಂದು? ಮತ್ತು ನೀವು ಇನ್ನು ನಿಮ್ಗೆ ಫಲ ಬೇಕಾದ್ರೆ ನೀವೇ ಈ ದೇವಸ್ಥಾನದಾಗ ಜಕ್ಕಸ್ದಾಗ ಕಸ ಬಿಡ್ರಿ ಹಿಂಗಂದೆ ನನ್ನ ಮಗ. ಹಾಂ ಹೇಳ್ತಂಗಪ್ಪ ನನ್ನ ಮಗಳಿಗೆ. ನೋಡು ಮಗಳ ಗಂಗಮ್ಮ, ಏನಂತಮ್ಮ ಪೂಜಾರಿ ಹಿಂಗಂತಾನ, ಏನಂತಾನೆ ಹೇಳಮ್ಮ. ಮಕ್ಕಳು ಬೇಕಾದ್ರೆ ಜಕ್ಕಸ್ದಾಗ ಕಸ ಹೊಡಿಬೇಕಂತ ಬಸವಣ್ಣ ಸೇವೆ ಮಾಡಿದ್ರೆ ಮಕ್ಕಳಾಗ್ತಾವಂತವು. ಹಿಂಗೆ ಯಾರು ಬೇಡ ಅಂತಾರೆ ಇವ? ದೇವ್ರ ಸೇವಾ ಸಿಗೋದನ್ನ ದೊಡ್ಡದೈತಿ, ಹೌದಲ್ಲ? ಹಂಗಾರೆ ಮೇಡಮ್ಮ, ಯಾರಿಗಾದರೂ ಕೂಡ ದೇವ್ರ ಮೇಲೆ ಭಕ್ತಿ ರೀ. ಯದ್ಭಾವಂ ತದ್ಭವತಿ ಅಂತಾರಲ್ಲ, ಹೆಂಗೆ ಭಕ್ತಿ ಇದ್ದಂಗೆ ಭಗವಂತ ಕೊಡ್ತಾನೆ. ನಾನು ಅದು ನೋಡಮ್ಮ, ನನ್ನ ಮುತ್ತಿನ ಸೆರಗನ ಹಾಸಿ ಅದಂದ್ರೆ ನಾನು ದೇವಸ್ಥಾನದೊಳಗೆ ದೇವರ ಮುಂದಿನ ಕಸ ಹೊಡಿತೀನಿ ನೋಡಮ್ಮ. ಇದೊಂದು ದೊಡ್ಡ ಭಾಗ್ಯಮ್ಮ ಬಸವಣ್ಣನ ಸೇವಾ, ಹೌದಲ್ಲ ಪರಮ್ಮ? ಅಯ್ಯ ಬ್ಯಾಡ ಬಿಡಿ ನನ್ನ ಮಗಳನ್ನ ನಾ ಹೊಡಿತೀನಿ ಪರಮ್ಮ. ಹಂಗೆ ಬೇಡಮ್ಮ. ನೋಡು, ಯಾರಾದರೂ ದೇವ್ರ ಸೇವೆ ಮಾಡ್ಬೇಕ. ನೀನು ಹಿರಿಮನುಷ್ಯಳದೆ ಪಾಪ, ನಿನ್ನೇನು ಹೊಡಿಸೋದು, ನಾನು ಹೊಡಿತೀನಿ ನೋಡು, ಹೊಳ್ಕೋದು ನೋಡು. ಬಿಂದಿಳಿಗೆ ನೀರು ಕೊಡಮ್ಮ. ಪೂಜಾರಿ ಬಸವಣ್ಣನ ಮೈ ತೊಳಿಲೇನ? ಇವು ಆಯ್ತು ಬಿಡು. ಪೂಜಾರಿ ಯಾಕೆ ಅಮ್ಮ, ಯಾಕೆ ಏನಪ್ಪರಮ್ಮ ಹೇಳು. ನೀನು ಈ ನೀರು ತಗೋ, ಬಸವಣ್ಣನ ಮೈ ತೊಳಿಯಪ್ಪ. ತಾಯಮ್ಮ ಏನು ನೀರು ಚಲೋ ತಂದಿದ್ರಿ, ನಾನು ಸ್ವಲ್ಪ ಮೈಮೇಲೆ ಹಾಕೋತಂತ ತೊಳು. ನೀನು ಮೈಮೇಲಾಗ ಬಸವಣ್ಣ ಮೈಮೇಲೆ ಹಾಕಂತೇಳಿದೆ. ಅಲ್ಲ, ಇದೇನಪ್ಪರಮ್ಮ, ದೇವ್ರಿಗಂತ ನಾವು ಮಡಿಲಿ ನೀರು ತಂದು ಕೊಟ್ರೆ ಈ ಪೂಜಾರಿ ತನ್ನ ಮೈ ತೊಳ್ಕೊಳಕತ್ತಾನ. ಯಾಕಮ್ಮ ಕೇಳು ಶಿವ, ನಿನ್ನ ನೋಡಿದಾಗ ಇವು ವ್ಯಥತರ ಮಾಡಾಕತ್ತಾನ. ಅದು ನೋಡು, ನಾವೊಂದು ಹೇಳಿದ್ರೆ ತಾವೊಂದು ಮಾಡ್ತಾನೆ. ಕೇಳ್ತಾನಗಪ್ಪ ಯವ್ವ. ಏನೋ ನನ್ನ ಮಗನ ಪೂಜಾರಿ ಯಾಕಮ್ಮ, ನಾವು ದೇವರಿಗಂತ ಮಡಿಲಿ ನೀರು ತಂದಿದ್ದೀವಪ್ಪ, ದೇವ್ರ ಮೈ ತೊಳಿಬೇಕಂತೇಳಿ. ಅದನ್ನ ಬಿಟ್ಟು ನಿನ್ನ ಮೈ ತೊಳ್ಕೊಂಡಿಲ್ಲ. ಅದಕ್ಕೆ ನನ್ನ ಮಗಳ ಗಂಗವ್ವ ಕೇಳ್ತಾಳೆ, ಏನಂತೀನಿ ಏನಮ್ಮ, ನಾ ಮೈ ತೊಳ್ಕೊಂಡ್ರೆ ನಮ್ಮ ಬಸವಣ್ಣ ಮೈ ತೊಳ್ಕೊಂಡಂಗನ ಅಲ್ಲ, ಬಸವಣ್ಣ ಬೇರೆ ಅಲ್ಲ, ನಾ ಬೇರೆ ಅಲ್ಲ. ಏನು ಮಾತಾಡ್ತೀವಿ ಪೂಜಾರಿ? ಖರೇನಮ್ಮ, ನಾವು ಯಾವಾಗಲೂ ದೇವ್ರ ಎದುರಾಗಿರ್ತೀವಿ ಅಂದ್ಕೂಲೆ ಆ ದೇವ್ರ ನಮ್ಮೊಳಗೆ ಬರ್ತಾನೆ. ಹಿಂಗಂದು ಆಗಲಿ ಬಿಡಪ್ಪ, ಮೈ ತೊಳ್ಕೊಂಡಂಗೆ ಆತು ಬಸವಣ್ಣನು, ನೀನು ಮಾಡೋನು ಅಮ್ಮ. ಇಲ್ಲಿ ಬಿಡಪ್ಪರಮ್ಮ, ಆವತ್ತಕ್ಕ ಈ ವಿಭೂತಿ ಐತಿ, ಈ ವಿಭೂತಿ ಇದನ್ನಾದರೂ ಕೊಡು ದೇವ್ರಿಗೆ, ಬಸವಣ್ಣಗೆ ವಿಭೂತಿ ಹಚ್ಚಂತ ಹೇಳು ಪೂಜಾರಿಗೆ. ಆಗಲಿವ, ನೀ ಹೇಳ್ದಂಗೆ ಮಾಡ್ತೇನೆ. ಪುಕ್ಕ ಪೂಜಾರಿ ಬಾಯಿಲಿ, ಯಾಕಮ್ಮ ಹಿಂಗೆ ಕರಿತೀವಿ ಪುಕ್ಕ ಅಂತೇಳಿ? ಮತ್ತಿನ್ನೇನು ನೀರು ತಂದು ಕೊಟ್ರೆ ಅದನ್ನು ನೀನೇ ಸುರ್ಕೊಂಡು ಈ ವಿಭೂತಿಯನ್ನಾದರೂ ದೇವರಿಗೆ ನೋಡು ಧಾರಣೆ ಮಾಡು. ಆತ ತಾಯವ ವಿಭೂತಿ ತಾಯಿ ಪರಮ್ಮ ತಗೋ. ವಿಭೂತಿ ಚಲೋ ಐತ್ಲ. ಅಲ್ಲಿ ವಿಭೂತಿ ಕಡೆ ನೋಡಿ ಹೇಳ್ತೀವಿ, ಏನಾಗ ನಮ್ಮ ಗಂಗವ್ವಕ್ಕೆ ಅಲ್ಲಿ ಆಕಿ ಕಡೆ ನೋಡಿ ಹೇಳ್ತಿಲ್ಲ, ಹಂಗಲ್ಲ. ವಿಭೂತಿ ಚಲೋ ಐತೆ ಅಂದ್ರೆ ನನಗೆ ಗೊತ್ತೈತೆ ತಗೋ. ನಿನ್ನ ಒಳಗಿನ ಹಕ್ಕಿಕತ್ತ ಇಲ್ಲ, ವಿಭೂತಿ ಚಲೋ ಐತಿ, ಮೊದಲು ದೇವ್ರಿಗೆ ಏರ್ಸು. ಇದೇನಪ್ಪರಮ್ಮ, ದೇವರಿಗೆ ನಾವು ವಿಭೂತಿ ತರಿಸ್ಲಿಕ್ಕೆ ಈ ಪೂಜಾರಿಗೆ ವಿಭೂತಿ ಉಂಡಿ ಕೊಟ್ಟರೆ ಏನು ಮಾಡ್ತಾನೆ ನೋಡು, ಏನು ಮಾಡ್ತಾನೆ ನನ್ನ ಮಗಳ ಅಲ್ವಾ? ಬಸವಣ್ಣಗೆ ವಿಭೂತಿ ಹಚ್ಚದ, ತಾನೇ ವಿಭೂತಿ ಹಚ್ಕೊಂಡು ನೋಡ್ಯವ, ಮೈ ತುಂಬ ಬಿಡ್ಕೊಳಕತ್ತಾನೆ ನೋಡ್ಯವ. ಇದೆಲ್ಲ ನಿನ್ನ ನೋಡಿ ಹಿಂಗಾಗತೈತಿ ನೋಡ್ಗಪ್ಪ. ಏನು ಮಾಡ್ತೀವಿ ಪೂಜಾರಿ? ಯಾಕಮ್ಮ ಯಾಕೆ? ಹೌದು ನೋಡ್ಯವ, ನೀ ಹೆದ ಕರೀತಿ. ಈ ಪೂಜಾರಿ ನಾವು ಹೇಳಿದ ಒಂದು ಮಾಡ್ತೈತಿ, ತಾವೊಂದು ಮಾಡ್ತೈತಿ. ದೇವ್ರಿಗೆ ವಿಭೂತಿ ಹಚ್ಚಾಕ ಕೊಟ್ರೆ ತನ್ನ ಮೈಗೆಲ್ಲ ಹಚ್ಕೊಂಡು ಕೂತೈತಿ ನೋಡಿ, ಹೆಂಗೆ ಕಾಣ್ತೈತಿ ಮಕ್ಕ. ಪೂಜಾರಿ ಏನ ಪರಮಾಯಿ ಹಿಂಗೆ ಯಾಕೆ ಮಾಡಾಕತ್ತೇವೆ ನೀ? ನೋಡು, ವಿಭೂತಿ ನಾವು ಧರಿಸಿದ್ರೆ ಬಸವಣ್ಣ ಧರಿಸಿದಂಗೆ ಅಂತ ಹೇಳಿಲ್ಲ. ಅಂದ್ರೆ ಬಸವಣ್ಣ ನೀನು ಅದಂಗೆ ಆತ್ಬಿಡು. ಅದೇ ನಮ್ಮ ಹೇಳಿ, ಬಸವಣ್ಣ ಅಂದ್ರೆ ನಾ ಅಂದ್ರೆ ಬಸವಣ್ಣ, ನಾವೆಲ್ಲ ಇಬ್ಬರು ಒಂದೇ. ಆಗಲಿ ಬಿಡುವ ಅಮ್ಮ, ಹಿಂಗಂತ ನೋಡು ನನ್ನ ಮಗಳ. ಅದೇ ಬಿಡು ಪರಮ. ಅದು ಈ ಹೂಗಳನ್ನಾದರೂ ಬಸವಣ್ಣ ದೇವರಿಗೆ ಏರಿಸ್ಲಿಕ್ಕೆ ಕೊಡಮ್ಮ ಪೂಜಾರಿಗೆ. ಹೌದು ತಡಿಯವ್ವ, ತಾಯಿ ನನ್ನ ಕಡೆ. ಪೂಜಾರಿ
ಏನಮ್ಮ ಈ ಹೂಗಳನ್ನು ತಗೋ, ಇವನ್ನಾದರೂ ಬಸವನ ದೇವರಿಗೆ ಮುಡಿಸು. ಪರಮ ತಗೋ ಪೂಜಾರಿ. ಪರಮ, ಈ ಹೂಗಳನ್ನು ಎಲ್ಲಿಂದ ತಂದಿರಿ ನೀವು? ಅದೆಲ್ಲ ನಿನಗೆ ಯಾಕೋ ಪೂಜಾರಿ, ನಮ್ಮ ತೋಟದಾಗಿನ ಹೂವು ದೇವ್ರಿಗೆ ತಂದಿದ್ದೀವಿ ಅಂತ. ಮುಂದೆ ನೀ ಯಾಕೆ ಇಟ್ಕೇಳ್ತಿ? ಏನಂತ ನಮ್ಮ ಪರಮ, ಈ ಹೂ ಎಲ್ಲಿಯೂ ತಂದೆ ಅಂತ ಹೇಳ್ತಾವೆ, ನಮ್ಮ ತೋಟದಾಗಿನ ಅಂತ ಹೇಳ್ಯವ. ತಿಳ್ಕೋ, ನಮ್ಮ ಅವ್ವ ಗಂಗವ್ವ ತೋಟದಾಗಿನೂ ತಂದಾಳ, ತಮ್ಮ ತೋಟದಾಗಿನೂ. ಏನು ನಿಮ್ಮ ಅಮ್ಮನ ಹೇಳಲಿ, ಏನಂತೀಯ ಪೂಜಾರಿ? ನೋಡು ಪರಮ, ಇವು ಹುಲ್ಗೀರು ಹೂ ತಂದಿದ್ದೀರಿ, ಇವು ನಮ್ಮ ಬಸವನ ದೇವರಿಗೆ ಇರೋದಿಲ್ಲ. ಇದೇನು ಹೇಳ್ತೀವಿ ನನ್ನ ಮಗನ? ಹುಲ್ಗಿರಿ ಹೂ ಇಡಂಗಿಲ್ಲ, ಮತ್ತು ಎಲ್ಲಿಂದ ಹೂ ತರಬೇಕು? ಅಮ್ಮ, ಇಲ್ಲಿ ಸಮೀಪದ ಗೋಸ್ವಾಳ ಕೆರೆಯಾಗ ಮಲ್ಲಿಗೆ ಹೂ ಅರಳಿದಾವು, ಅಲ್ಲಿಗೆ ಹೋಗಿ ಹೂ ತರಬೇಕು ನೋಡು. ಏನು ಪೂಜಾರಿ, ಅದು ಇಲ್ಲಿಂದ ಎಷ್ಟು ದೂರ ಐತಿ? ಮತ್ತು ಅಲ್ಲಿ ಹೂವಿನ ತರಬೇಕು? ಇಲ್ಲ, ಸಮೀಪ ಅಂತಂದ್ರೆ ಒಂದು 20 ಹರಿದಾರಿ ಐತಿ, ಅಲ್ಲಿ ಮಠ ಹೋಗಬೇಕು, ಹೂ ತೊಗೊಂಡು ಬರಬೇಕು. ಆಗಲಿ ಬಿಡಪ್ಪ, ಮತ್ತು ದೇವರಿಗೆ ಯಾವ ಹೂ ಬೇಕಂತಂದ್ರೆ ಎಷ್ಟು ಹರಿದಾರಿ ಆಗ್ಬೇಕ, ನಾವು ಅಲ್ಲಿ ಹೂ ತೊಗೊಂಡು ಬರ್ತೇವೆ.